ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಾಸವಾಡ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಕಿರಣ್. ಬೇಸಿಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಅವ್ರದ್ದೇ ಆದಂಥ ಒಂದು ಸ್ವಂತ ಕಾರಣ ಹೊಂದುವಂಥ ಆಸೆ ಇರುತ್ತೆ. ಕೆಲವರಿಗೆ ಇದು ಕಡಲೆ ಬೀಜ ಅನಿಸಿದ್ರೆ, ಕೆಲವರಿಗೆ ಇದು ಕಲ್ಲು ಬಂಡೆ ಅನಿಸುತ್ತೆ. ಸೊ ಯೂಶ್ವಲ್ ಆಗಿ ತುಂಬ ಜನಕ್ಕೆ ಮಾರ್ಕೆಟಲ್ಲಿ ಬರ್ತಾ ಇರುವಂಥ ಹೊಸ ಕಾರುಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಮಾರ್ಕೆಟಲ್ಲಿ ಬರ್ತಾ ಇರುವಂಥ ಹೊಸ ಕಾರುಗಳ ರೇಟ್ಗಳನ್ನ ನೋಡಿದಾಗ ಕೆಲವರಿಗೆ ತಲೆ ಗಿರ 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 ಅಂತ ತಿರುಗ್ತಾ ಇರುತ್ತೆ. ಸೊ ಇಂಥವ್ರು ಏನು ಮಾಡ್ತಾರಪ್ಪ ಅಂದರೆ ಬೇಸಿಕ್ಕಾಗಿ ಒಂದು ಹಳೆ ಕಾರ್ನ ತೊಗೊಂಡು ಒಂದು ಸ್ವಲ್ಪ ವರ್ಷಗಳ ಕಾಲ ಯೂಸ್ ಮಾಡಿ ಆಮೇಲೆ ಯಾವುದಾದ್ರೂ ಒಂದು ಹೊಸ ಕಾರ್ನ ನೋಡೋಣ ಅಂತ ಐಡಿಯಾ ಮಾಡ್ತಾ ಇರ್ತಾರೆ. ಸೊ ಸಾಮಾನ್ಯವಾಗಿ ಈ ಮಧ್ಯಮ ವರ್ಗದ ಜನರು ಏನು ಮಾಡ್ತಾರೆ ಅಂದರೆ, ಇವ್ರ ಹತ್ರ ಒಂದು ಕನಿಷ್ಠ ಪಕ್ಷ 1.5 ಲಕ್ಷದಿಂದ 3-4 ಲಕ್ಷ, ಅಥವಾ ಕಾರ್ ಏನಾದರೂ ಇನ್ನೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂದರೆ 5 ಲಕ್ಷದವರೆಗೂ ಕೂಡ ನೋಡಿಕೊಂಡು ಯಾವ್ದಾದ್ರು ಒಂದು ಒಳ್ಳೆ ಹ್ಯಾಚ್ ಬ್ಯಾಕು ಅಥವಾ ಯಾವ್ದಾದ್ರು ಒಂದು ಸಡನ್ ಕಾರ್ ನಾವು ಟ್ರೈ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಸೊ ಇನ್ನು ಸ್ವಲ್ಪ ಅಮೌಂಟು ಜಾಸ್ತಿ ಇರೋರು ಇವ್ರೇನು ಮಾಡ್ತಾರೆ ಅಂದರೆ, ಯಾವುದೋ ಒಂದು SUV ಅಥವಾ ಯಾವುದಾದ್ರೂ ಒಂದು ಲಕ್ಸುರಿ ಕಾರ್ನ ಪರ್ಚೇಸ್ ಮಾಡೋಣ ಸೆಕೆಂಡ್ ಹ್ಯಾಂಡ್ಸಲ್ಲಿ ಅಂತ ನೋಡ್ತಾ ಇರ್ತಾರೆ. ಸೊ ಇಂಥವ್ರನ್ನೇ ಟಾರ್ಗೆಟ್ ಮಾಡೋವಂಥ ಕೆಲವು ಫ್ರಾಡ್ಸ್ ಏನಿರ್ತಾರೆ, ಇವರು ಆನ್ಲೈನ್ ಮಾರ್ಕೆಟಿಂಗ್ ಅಂತ ಒಂದೇ ಅಲ್ಲ, ಸೊ ಈ ಆಫ್ಲೈನ್ ಮಾರ್ಕೆಟಿಂಗಲ್ಲೂ ಕೂಡ ಇವರು ಹೆಚ್ಚಾಗಿರ್ತಾರೆ. ನೀವು ತಗೊಳ್ಕೊಂತಿರುವಂಥ ಆ ಒಂದು ಕಾರಣ ಅಧಿಕೃತವಾದ ಸರ್ವಿಸಿಂಗ್ ಸೆಂಟರ್ ನಿಮ್ಮ ಏರಿಯಾದಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ಆ ಕಾರಣ ತಗೊಳ್ಳೋದು ತುಂಬಾ ಒಳ್ಳೆಯದು. ಇದರಿಂದ ನೀವು ಪದೇ ಪದೇ ಊರಲ್ಲಿರೋದು ಖಂಡಿತವಾಗ್ಲೂ ತಪ್ಪುತ್ತೆ. ಇನ್ನು ಎರಡನೇದಾಗಿ ಯಾವುದೇ ಕಾರಣಕ್ಕೂ ಮಾಡಿಫೈಡ್ ವೆಹಿಕಲ್ಸ್ನ ತಗೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಮೂರನೇದಾಗಿ ನೀವು ತಗೊಳ್ಳೋಕೆ ಹೊರಟಿರೋಂಥ ಆ ಒಂದು ಕಾರಿನ ಪ್ರೊಡಕ್ಷನ್ನ ಆ ಕಂಪ್ನಿ ಈಗಾಗಲೇ ಸ್ಟಾಪ್ ಮಾಡಿದರೆ ಅಂಥ ಒಂದು ಕಾರನ್ನ ತಗೊಳ್ಳೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಈ ಒಂದು ಕಾರ್ನ ತಗೊಳ್ಳೋದ್ರಿಂದ ಆ ಒಂದು ಕಾರ್ಗೆ ಏನಾದರೂ ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ಆ ಒಂದು ಕಾರ್ನ ಪಾರ್ಟ್ಸ್ಗಳು ಸಿಗದೇ ಇರಬಹುದು, ಅಥವಾ ಅದಕ್ಕೆ ಸಿಗೋದಕ್ಕೆ ತುಂಬಾ ಕಷ್ಟ ಆಗ್ಬೋದು. ಇನ್ನು ನಾಲ್ಕನೇದಾಗಿ ಯಾವಾಗಲೂ ಕೂಡ ಫಸ್ಟ್ ಓನರ್ ಹೊಂದಿರೋವಂಥ ಒಂದು ಕಾರ್ನೇ ತಗೊಳ್ಳಿ. ಇನ್ನು 2 ವ್ಯಕ್ತಿಗಳು ಬಳಸಿರೋವಂಥದ್ದು, ಈಗಾಗಲೇ 3 ಓನರ್ಶಿಪ್ಪನ್ನು ಹೊಂದಿರುವಂಥ ಕಾರ್ಗಳನ್ನ ತಗೊಳ್ಳೋದನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು ಸೆಕೆಂಡ್ಸ್ ಕಾರ್ಗಳನ್ನ ಎಲ್ಲಿಂದ ತೊಗೊಳ್ಳೋದು ಅನ್ನೋದನ್ನು ನೋಡೋದಾದರೆ, ಇದಕ್ಕೆ ತುಂಬಾ ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ನಿಮ್ಮ ಫ್ರೆಂಡ್ಶಿಪ್ ಪ್ಲ್ಯಾಟ್ಫಾರ್ಮ್, ಮತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಆದಷ್ಟು ಗಾಡಿಗಳನ್ನ ಹುಡ್ಕೋದು ತುಂಬಾ ಒಳ್ಳೆಯದು. ಇದರಿಂದ ನಿಮಗೆ ಒಂದು ಬ್ರೋಕರ್ ಚಾರ್ಜಸ್ ಇರೋದಿಲ್ಲ, ಮತ್ತು ಒಂದೊಳ್ಳೆ ಗಾಡಿ ನಿಮಗೆ ಒಂದೊಳ್ಳೆ ರೇಟಲ್ಲಿ ಸಿಗ್ಬೋದು. ಇನ್ನು ಅಲ್ಲೆಲ್ಲೂ ಸಿಗಲಿಲ್ಲ ಅಂದರೆ ನೀವು ನೆಕ್ಸ್ಟು ತುಂಬಾ ಕಂಪ್ನಿಗಳು ಯೂಸ್ಡ್ ಕಾರ್ಸ್ನ ಸೇಲ್ ಮಾಡುತ್ತೆ, ತುಂಬಾ ಕಂಪ್ನಿಗಳಿರುತ್ತೆ. ಇಲ್ಲೂ ಕೂಡ ನೀವು ಕಾರ್ಗಳನ್ನ ಬೈ ಮಾಡ್ಬೋದು. ಬೈ ಮಾಡಬೇಕಾದ್ರೆ ಆದಷ್ಟು ಹುಷಾರಾಗಿರಿ. ಇನ್ನು ಒಂದು ಬೆಟರ್ ವೇ ಅಂದರೆ, ಯಾವ ಒಂದು ಕಂಪ್ನಿಗಳು ಕಾರ್ನ ಪ್ರೊಡಕ್ಷನನ್ನು ಮಾಡ್ತಾವೋ ಆ ಒಂದು ಕಂಪ್ನಿಗಳು ತಮ್ಮದೇ ಆದಂಥ ಒಂದು ಸ್ವಂತ ಡೀಲರ್ಶಿಪ್ಪನ್ನು ಹೊಂದಿರ್ತವೆ. ಈ ಕಂಪ್ನಿಗಳು ಈಗ ಉದಾಹರಣೆಗೆ ಈ ಮಹೇಂದ್ರ ಅವರ ಫಸ್ಟ್ ಚಾಯ್ಸ್ ಇದೆ, ಆಮೇಲೆ ಮಾರುತಿ ಅವ್ರದ್ದು ಟ್ರೂ ವ್ಯಾಲ್ಯೂ ಇದೆ. ಇದೇ ಥರ ತುಂಬಾ ಇದೆ. ಇಲ್ಲೆಲ್ಲ ನೀವು ಆದಷ್ಟು ಹುಷಾರಾಗಿ ನೋಡಿ ತೊಗೊಬೋದು. ಓಕೆ, ನೀವೇನಾದರೂ ಇನ್ನು ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇದ್ದೀರಾ, ಆನ್ಲೈನಲ್ಲಿ ಯಾರ ಹತ್ರ ಏನಾದರೂ ಚಾಟ್ ಮಾಡ್ತಾ ಇದ್ದೀರಾ ಕಾರ್ಗಳ ಬಗ್ಗೆ ಅಂದರೆ ತುಂಬಾ ಹುಷಾರಾಗಿರಿ. ಯಾಕಂದರೆ ಇಲ್ಲಿ ನೀವು ಮೊದಲನೇದಾಗಿ ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅನ್ನೋದನ್ನು ಫಸ್ಟು ಥಿಂಕ್ ಮಾಡ್ಕೊಳ್ಳಿ. ಆ ಒಂದು ಕಾರ್ ಓನರ್ ಅವರು ಇಲ್ಲ ಬ್ರೋಕರ್ ಅನ್ನೋದನ್ನ ಯೋಚನೆ ಮಾಡಿ. ಇಲ್ಲಿ ಸ್ವಲ್ಪ ಸೇಫ್ಟಿ ಹೆಚ್ಚಿಗೆ ಇರೋದು ತುಂಬಾ ಒಳ್ಳೆಯದು. ಇನ್ನು ಇದಾದಮೇಲೆ ನಾವು ಕಾರ್ ತೊಗೊಳಕ್ಕೆ ಹೋದ ಸ್ಪಾಟಲ್ಲಿ ಏನೇನನ್ನೆಲ್ಲ ನೋಡಬೇಕು ಅಂದರೆ, ಮೊದಲನೇದಾಗಿ ಒಂದು ರೌಂಡ್ ಹಾಕಿ ಕಾರ್ಗೆ ಹೋದ ತಕ್ಷಣವೇ ರೌಂಡ್ ಹಾಕಿದ ತಕ್ಷಣ ಮೊದಲನೇದಾಗಿ ಆ ಒಂದು ಕಾರ್ ಏನಾದರೂ ಒಂದು 15 ನಿಮಿಷ ಅಲ್ಲೇ ನಿಂತಿತ್ತು ಅಂತ ನೀವೇನಾದರೂ ಅಂದ್ಕೊಂಡ್ರೆ, ಕಾರ್ನ ಅಡಿಲಿ ಒಂದು ಸ್ವಲ್ಪ ಬಗ್ಗೆ ನೋಡಿ, ಅಲ್ಲೇನಾದರೂ ಲೀಕೇಜ್ ಇದೆಯಾ, ಆಯಿಲ್ ಲೀಕೇಜ್ ಇದೆಯಾ ಅಥವಾ ಬೇರೆ ಏನಾದರೂ ಲೀಕೇಜ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ. ಮತ್ತು ಆ ಕಾರ್ಗೆ ರೀಪೇಂಟಿಂಗ್ ಏನಾದರೂ ಮಾಡಿದಾರ ಅನ್ನೋದನ್ನು ನೋಡೋದು ತುಂಬಾ ಇಂಪಾರ್ಟೆಂಟು. ಒಂದು ವೇಳೆ ಏನಾದರೂ ರೀಪೇಂಟಿಂಗ್ ಆಗಿತ್ತು ಅಂದರೆ ಯಾವ ಕಾರಣಕ್ಕೋಸ್ಕರ ರೀಪೇಂಟ್ ಮಾಡಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇನ್ನು ರೀಪೇಂಟಿಂಗ್ ಏನಾದರೂ ಮಾಡಿಸಿದ್ದಾರೆ ಅನ್ನೋದು ನಿಮಗೆ ಖಚಿತವಾದರೆ ಓನರ್ನ ಕೇಳಿ ನೀಟಾಗಿ ತಿಳ್ಕೊಳ್ಳಿ, ಯಾಕೆ ಈ ಕಾರ್ನ ರೀಪೇಂಟಿಂಗ್ ಮಾಡಿಸಿದ್ದಾರೆ ಅಂತ. ಇದಾದಮೇಲೆ ನೀವು ನೇರವಾಗಿ ಇಂಜಿನ್ ಹತ್ರ ಹೋಗಿ ಬ್ಯಾನೆಟ್ ಓಪನ್ ಮಾಡ್ಕೊಳ್ಳಿ. ಬ್ಯಾನೆಟ್ ಓಪನ್ ಮಾಡಿದ ಮೇಲೆ ಒಬ್ಬರನ್ನ ಹಿಂದೆ ನಿಲ್ಲಿಸಿ. ಯಾವಾಗಲೂ ಮೊದಲನೇ ಸೆಲ್ಫ್ ಮಾಡಿದಾಗ ಆ ಕಾರು ಮೊದಲನೇ ಸೆಲ್ಫಲ್ಲೇ ಸ್ಟಾರ್ಟ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಹಾಗೆಯೇ ಹಿಂದ್ಗಡೆ ಹೊಗೆ ಎಷ್ಟು ಬರ್ತಾಯಿದೆ, ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನು ಕೂಡ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಬ್ಯಾನೆಟ್ ಓಪನ್ ಮಾಡಿದಾಗ ಇಂಜಿನ್ನ ಸೌಂಡ್ನ ಚೆಕ್ ಮಾಡಿ. ಆ ಒಂದು ಇಂಜಿನ್ ನಿಗದಿತ ಒಂದು ಸೌಂಡ್ ಲೆವೆಲ್ ಏನಿರುತ್ತೆ ಅದಕ್ಕಿಂತ ಹೆಚ್ಚಿಗೆ ಏನಾದರೂ ಸೌಂಡ್ ಮಾಡ್ತಾಯಿದ್ರೆ
ಸೊ ಆ ಕಾರ್ನ ನೀವು ಇಗ್ನೋರ್ ಮಾಡೋದು ತುಂಬಾ ಒಳ್ಳೆಯದು. ಇದಾದಮೇಲೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ವೆಹಿಕಲ್ನ ಒಂದೊಳ್ಳೆ ರೇಟಿಗೆ ಸೇಲ್ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಸೊ ಇದು ಏನು ಓಡೋಮೀಟ್ರ್ ಏನಿದೆ ಅದ್ರ ಟೆಂಪ್ರಿಂಗನ್ನು ಮಾಡ್ತಾರೆ. ಈ ಟೆಂಪ್ರಿಂಗನ್ನು ನೀವು ಯಾವುದೇ ಕಾರಣಕ್ಕೂ ಒಂದು ಮೀಟ್ರನ್ನ ನೋಡಿ, ಆ ಒಂದು ಕಾರ್ನ ಏನಿದೆ ಮೀಟ್ರನ್ನ ನೋಡಿ ನೀವು ಚೆಕ್ ಮಾಡೋದಕ್ಕೆ ಅಥವಾ ಅದ್ರ ಒಂದು ಇದನ್ನು ಅಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ನೀವು ಆಬ್ವಿಯಸ್ಸಾಗಿ ಒಂದು 50,000 ಓಡಿತ್ತು ಅಂದರೆ ಆ ಗಾಡಿ, ನೀವು ಮೊದಲನೇದಾಗಿ ಇದನ್ನು ಎಲ್ಲೆಲ್ಲಿ ನೋಡ್ಬೋದು ಅಂದರೆ ಟೈರ್ಗಳನ್ನ ಚೆಕ್ ಮಾಡಿ. ಮೊದಲನೇದಾಗಿ ಟೈರ್ಗಳೇನಾದರೂ ಹೊಸದಾಗಿತ್ತು ಅಥವಾ ಸ್ವಲ್ಪ ಯೂಸ್ ಆಗಿದೆ, ಈಗ ಹೊಸ ಟೈರ್ಗಳ ಥರ ಕಾಣಿಸ್ತಾ ಇದೆ ಅಂದರೆ ಸೊ ಅಲ್ಲೂ ಕೂಡ ನಿಮಗೆ ಟೆಂಪ್ರಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ದನೂ ಇರ್ಬೋದು. ಹೇಳೋಕ್ಕಾಗಲ್ಲ. ಇದರಲ್ಲಿ ಸ್ವಲ್ಪ ಹುಷಾರು ನೀವು ಇರಲೇಬೇಕಾಗುತ್ತೆ. ಸೊ ಇದನ್ನು ನೀವು ತಿಳ್ಕೊಳ್ಳೋಕ್ಕೆ ಇನ್ನೊಂದು ಒಂದೊಳ್ಳೆ ಎಕ್ಸಾಂಪಲ್ ಏನಪ್ಪ ಅಂದರೆ ಈ ಕ್ಲಚ್ ಪೆಡಲ್ಲು ಮತ್ತು ಬ್ರೇಕ್ ಪೆಡಲ್ಲು ಏನಿರುತ್ತೆ, ಎಕ್ಸ್ಲೇಟರ್ ಪೆಡಲ್ಗಳು, ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ನೀಟಾಗಿ. ಇದನ್ನು ಅಬ್ಸರ್ವ್ ಮಾಡೋದ್ರಿಂದ ನಿಮಗೆ ಒಂದು ಕ್ಲೂ ಸಿಗ್ಬೋದು. ಇನ್ನು ಒಂದು ವೆಹಿಕಲ್ನ ಸರ್ವಿಸಿಂಗ್ ಮತ್ತು ಮೇಂಟೆನೆನ್ಸ್ನ ಯಾವ ರೀತಿ ಮಾಡಿದ್ದಾರೆ, ಅವರು ಎಷ್ಟು ನೀಟಾಗಿ ಆ ಕಾರ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ಸೊ ಅವರೇನಾದರೂ ಒಳ್ಳೆ ಒಂದು ಅಥರೈಸ್ಡ್ ಸರ್ವಿಸ್ ಸೆಂಟ್ರಲ್ಲಿ ಸರ್ವಿಸ್ ಮಾಡಿಸಿದರೆ ನೀವು ಅವ್ರ ಹತ್ರ ಯಾವುದಾದ್ರು ಬಿಲ್ ಇರುತ್ತೆ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ. ಇದರಿಂದ ಆ ಗಾಡಿ ಮೇಂಟೆನೆನ್ಸ್ ಚಾರ್ಜಸ್ ಏನಿರುತ್ತೆ ಅದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇನ್ನು ಇನ್ಶೂರೆನ್ಸು ಮತ್ತು ಲೋನ್ ವಿಷಯಕ್ಕೆ ಬಂದರೆ, ಸೊ ನೀವು ಮೊದಲನೇದಾಗಿ ಒಂದು ವೇಳೆ ಆ ಓನರ್ ಏನಾದರೂ ಇನ್ಶೂರೆನ್ಸ್ನ ಈ ಮೊದಲೇ ಏನಾದರೂ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಚೆಕ್ ಮಾಡ್ಕೊಳ್ಳಿ. ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಕ್ಲೈಮ್ನ, ಏನಾದರೂ ಆ ಗಾಡಿ ಆಕ್ಸಿಡೆಂಟ್ ಆಗಿದ್ದ ಮುಂಚೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಲೋನು, ಸುಮಾರು ಜನ ಲೋನಲ್ಲಿ ಗಾಡಿ ತೊಗೊಂಡಿರ್ತಾರೆ. ಇವ್ರದ್ದೆಲ್ಲ ಏನು ಅಂದರೆ ಕೆಲವೊಂದು ಲೋನ್ಗಳನ್ನ ಇನ್ನೂ ಕಂಪ್ಲೀಟ್ ಮಾಡ್ಕೊಂಡಿರೋಲ್ಲ ಅವರು. ಆ ಗಾಡಿಗೆ NOC ಸಿಕ್ಕಿದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ನೂ ಈ ಬಗ್ಗೆ ತುಂಬ ವಿಷಯಗಳನ್ನ ಅಪ್ಡೇಟ್ ಮಾಡೋದಿದೆ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಎಲ್ಲ ಮಾಹಿತಿಗಳನ್ನ ಇನ್ನೇನೇನು ಉಳಿದಿದೆ ಆ ಎಲ್ಲ ಮಾಹಿತಿಗಳನ್ನ ಕೊಡ್ತಾಯಿದ್ದೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಬಟನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ.